ನಮಸ್ಕಾರಗಳು ಮಗ. ಇವತ್ತಿನ ಲೇಟೆಸ್ಟ್ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದು ನಮ್ಮ RCB ರಿಲೇಟೆಡ್ ನ್ಯೂಸ್ ಆಗಿದ್ದು ಏನ್ ನ್ಯೂಸ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, RCB ಫ್ಯಾನ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡ್ರಪ್ಪ. ಇದೀಗ ನಮ್ಮ RCB ರಿಲೇಟೆಡ್ ಒಂದು ರೂಮರ್ಸ್ ಮತ್ತು ಸೋರ್ಸಸ್ ಕಡೆಯಿಂದ ಒಂದು ವೈರಲ್ ಆಗ್ತಿರೋ ಸುದ್ದಿ ಏನಪ್ಪಾ ಅಂತಂದ್ರೆ, ಈ ಬಾರಿ RCB ತಂಡ ಆಲ್ಮೋಸ್ಟ್ ಆಲ್ ಆಗಿ ಎಲ್ಲ ಪ್ಲೇಯರ್ಸ್ನ ರಿಲೀಸ್ ಮಾಡಿದ್ದಾರೆ. ಮತ್ತು ಇವಾಗ ನಮ್ಮ RCB ತಂಡ 3 ಪ್ಲೇಯರ್ನ ರಿಟರ್ನ್ ಮಾಡಿಕೊಂಡಿದ್ರು. ಇನ್ನು 3 ಪ್ಲೇಯರ್ನ ರಿಟರ್ನ್ ಮಾಡ್ಕೊಂಡ್ಮೇಲೆ ನಮ್ಮ RCB ತಂಡದ ಹತ್ರ 3 RTM ಕಾರ್ಡ್ ಇವೆ. ಹಾಗಾದ್ರೆ ಈ 3 RTM ಕಾರ್ಡ್ ಯಾವೆಲ್ಲ ಪ್ಲೇಯರ್ಗೆ ಯೂಸ್ ಮಾಡ್ತಾರೆ ಅನ್ನೋದು ಎಲ್ಲ ಫ್ಯಾನ್ಸ್ಗಿರೋ ಗೊಂದಲ ಅಂತಾನೆ ಹೇಳ್ಬೋದು. ಇದೀಗ ಬಂದಿರೋ ಮಾಹಿತಿ ಮತ್ತು ಸೋರ್ಸಸ್ ರೂಮರ್ಸ್ಗಳ ಪ್ರಕಾರ ಈ ಬಾರಿ ಮೆಗಾ ಆಕ್ಷನ್ ಅಲ್ಲಿ ನಮ್ಮ RCB ತಂಡ ಒಂದು RTM ಕಾರ್ಡನ್ನು 100% ಅಂತ ಹೇಳಕ್ಕಾಗಲ್ಲ, 90% ಈ ಬಾರಿ ಒಂದು RTM ಕಾರ್ಡನ್ನು ವಿಲ್ ಜಾಕ್ಸ್ ಅವ್ರ ಮೇಲೆ ಪ್ರಯೋಗ ಮಾಡೋ ಚಾನ್ಸ್ ಇದೆ ಅಂತೆ. ಇನ್ನು ಈ ಬಾರಿ ವಿಲ್ ಜಾಕ್ಸ್ ಅವರನ್ನು ಮತ್ತೆ ಬೈಬ್ಯಾಕ್ ಮಾಡಲು RCB ತಂಡ ಎದುರು ನೋಡ್ತಿದೆ ಎಂದು ಕೆಲವು ರೂಮರ್ಸ್ ಮತ್ತು ಸೋರ್ಸಸ್ ಕಡೆಯಿಂದ ಬರ್ತಾ ಇರೋ ಮಾಹಿತಿ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲ ಗೊತ್ತಿರ್ಬೋದು, ವಿಲ್ ಜಾಕ್ಸ್ ಅವರು ಕಳೆದ ವರ್ಷ ನಮ್ಮ RCB ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕಳೆದ ಸೀಸನ್ ನಲ್ಲಿ ಎಂತ ಪರ್ಫಾರ್ಮ್ ಮತ್ತು ಬೆಂಕಿ ಪ್ರದರ್ಶನ ನೀಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ RCB ತಂಡ ವಿಲ್ ಜಾಕ್ಸ್ ಅವರನ್ನು ಕಳೆದ ಮಿನಿ ಆಕ್ಷನ್ ನಲ್ಲಿ 3.20 crore ಇವರನ್ನ ನಮ್ಮ RCB ತಂಡ ತಗೊಂಡಿದ್ರ ಅಂತಾನೆ ಹೇಳ್ಬೋದು. ಅಂದ್ರೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಮತ್ತು ಗುಜರಾತ್ ವಿರುದ್ಧ ಎಂತ ಮ್ಯಾಚ್ ನಲ್ಲಿ ಎಂತ ಬೆಂಕಿ ಪ್ರದರ್ಶನ ಅಂತಾನೆ ಹೇಳ್ಬೋದು. ಅವನ ಅಜ್ಜೆ ರಶೀದ್ ಖಾನ್ಗೆ ಹೊಡೆದ್ರೆ ಲಾಸ್ಟ್ ಓವರ್ ಅಲ್ಲಿ ಎಲ್ಲ ಫ್ಯಾನ್ಸ್ ಎಲ್ಲ ದಂಗಾಗಿ ಹೋದ್ರೆ ಅಂತಾನೆ ಹೇಳ್ಬೋದು. ಆ ರೀತಿ ಪ್ರದರ್ಶನ ಕೊಟ್ಟಂತ ವಿಲ್ ಜಾಕ್ಸ್ ಅವರು ನಮ್ಮ RCB ತಂಡಕ್ಕೆ ಮತ್ತೆ ಬೈಬ್ಯಾಕ್ ಮಾಡ್ಕೋ ಚಾನ್ಸ್ ಇದೆ ಅಂತಾನೆ ಹೇಳ್ಬೋದು. ಕಳೆದ ವರ್ಷ ನಮ್ಮ RCB ತಂಡದಲ್ಲಿ ವಿಲ್ ಜಾಕ್ಸ್ ಅವರು 8 ಪಂದ್ಯಗಳನ್ನ ಆಡಿದ್ದಾರೆ. ಅದರಲ್ಲಿ 250 ರನ್ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತು 175 ಸ್ಟ್ರೈಕ್ ರೇಟ್ ನಲ್ಲಿ 250 ರನ್ ಬಂದಿವೆ. ಇನ್ನು ಇಲ್ಲಿ ವಿಲ್ ಜಾಕ್ಸ್ ಅವರನ್ನ ನಮ್ಮ RCB ತಂಡ ಬೈಬ್ಯಾಕ್ ಮಾಡಿಕೊಂಡ್ರು ಕೂಡ ಅಚ್ಚರಿ ಇಲ್ಲ ಅಂತಾನೆ ಹೇಳ್ಬೋದು. ನಿಮ್ಗೇನಾದ್ರೂ ಈ ಬಾರಿ ವಿಲ್ ಜಾಕ್ಸ್ ಅವರನ್ನ ನಮ್ಮ RCB ತಂಡ ಬೈಬ್ಯಾಕ್ ಮಾಡ್ಕೋ ಚಾನ್ಸ್ ಇದೆಯಾ ಇಲ್ಲ ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ.